ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಷ್ಟ್ರೀಯ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳ ಓಲೈಕೆಗೆ ಸಿಎಂ ಸಿದ್ದರಾಮಯ್ಯ ಸಜ್ಜಾದಂತೆ ಕಾಣಿಸ್ತಾ ಇದೆ. ಬೆಂಗಳೂರಲ್ಲಿ ಹಿಂದುಳಿದ ವರ್ಗಗಳ ಸಭೆಯನ್ನ ಆಯೋಜಿಸಿದ್ದಾರೆ ಸಿದ್ದರಾಮಯ್ಯ. ರಾಷ್ಟ್ರ ಮಟ್ಟದಲ್ಲಿ ಹಿಂದುಳಿದಂತ ವರ್ಗಗಳ ಓಲೈಕೆಗೆ ಅಂತ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಬೆಂಗಳೂರಲ್ಲಿ ಹಿಂದುಳಿದ ವರ್ಗಗಳ ಸಭೆ ಆಯೋಜಿಸಿದ್ದಾರೆ. ಜುಲೈ 15ನೇ ತಾರೀಕು ಕಾಂಗ್ರೆಸ್ ರಾಷ್ಟ್ರೀಯ ಹಿಂದುಳಿದ ಘಟಕದ ಸಭೆ ನಡೆಯುತ್ತೆ. ರಾಷ್ಟ್ರದಾದ್ಯಂತ ಹಿಂದುಳಿದ ವರ್ಗಗಳನ್ನ ಜಾಗೃತಗೊಳಿಸೋದ್ರ ಬಗ್ಗೆ ಚರ್ಚೆಯಾಗುತ್ತೆ ಈ ಸಭೆಯಲ್ಲಿ. ಸಿಎಂ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲೇ ನಡೆಯುವಂತ ಮೀಟಿಂಗ್ ಇದು. 7 ಮಂದಿ ಮಾಜಿ ಸಿಎಂಗಳು, 7 ಮಂದಿ ಮಾಜಿ ಕೇಂದ್ರ ಸಚಿವರು, ಸಂಸದರು, ಹಿರಿಯರನ್ನ ಒಳಗೊಂಡಿರುತ್ತೆ ಈ ಒಂದು ಸಭೆ. 60 ಮಂದಿ ಸದಸ್ಯರ ಒಬಿಸಿ ಘಟಕ ಇದು. ಮುಂಬರುವ ಲೋಕಸಭಾ ಚುನಾವಣೆ, ರಾಜ್ಯಗಳ ವಿಧಾನಸಭೆ ಚುನಾವಣೆಗೆ ತಯಾರಿ ನಡೀತಾ ಇದೆ. ಅದರ ಒಂದು ಭಾಗ ಇದು. ಹಿಂದುಳಿದ ಸಮುದಾಯಗಳನ್ನ ಕಾಂಗ್ರೆಸ್ ಕಡೆ ಸೆಳೆದುಕೊಳ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಒಬಿಸಿ ಮೀಸಲಾತಿ ಪ್ರಕಟಗೊಳಿಸಿ ಅವರ ಗಮನ ಸೆಳಿಬೇಕು, ತಮ್ಮತ್ತ ಸೆಳ್ಕೊಳ್ಬೇಕು ಅನ್ನುವಂಥ ಪ್ರಯತ್ನ ಇದೆ. ರಾಷ್ಟ್ರವ್ಯಾಪಿ ಸಮುದಾಯ ಓಲೈಕೆಗೆ ಸಂಘಟನೆ ಬಲಗೊಳಿಸೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್. ಈಗಾಗಲೇ ಸಿದ್ದರಾಮಯ್ಯನವರು ಅಹಿಂದ ನಾಯಕ ಅಂತ ಗುರುತಿಸಿಕೊಂಡಿದ್ದಾಗಿದೆ. ಅದರ ಬೆನ್ನಲ್ಲೇ ಈಗ ಹಿಂದುಳಿದ ಸಮುದಾಯಗಳನ್ನ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನತ್ತ ಸೆಳಿಬೇಕು ಅಂತ ಈ ಒಂದು ಸಭೆ ನಡೆಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಇದರ ರೂಪುರೇಷೆಯ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಜುಲೈ 15ರಂದು ಎಐಸಿಸಿಯ ಒಬಿಸಿ ಸಭೆಯನ್ನ ಬೆಂಗಳೂರಿನಲ್ಲಿ ನಡೆಸಲಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಈ ಸಭೆಯನ್ನ ಕರೆದಿದ್ದಾರೆ. ಯಾಕಂದ್ರೆ ಇದು ದೆಹಲಿ ಮಟ್ಟದಲ್ಲಿ ನಡೀತಾ ಇರುವಂತಹ ಸಭೆ. ಆದ್ರೆ ಮೊದಲ ಬಾರಿಗೆ ಈಗ ಬೆಂಗಳೂರಿನಲ್ಲಿ ಸಭೆಯನ್ನು ನಡೆಸೋದಕ್ಕೆ ಸ್ವತಃ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ. ಕಾರಣ, ಮುಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳು ಕೂಡ, ವಿಧಾನಸಭಾ ಚುನಾವಣೆಗಳು ಕೂಡ ಎದುರಾಗ್ತಾ ಇದೆ. ಅದಕ್ಕೆ ಒಬಿಸಿ ಸಮುದಾಯಗಳನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಾಗಿ ನಾವು ಪಕ್ಷದ ಕಡೆ ಸೆಳಿಬೇಕು, ಮತ್ತೆ ಆ ಸಮುದಾಯದ ಮತಗಳನ್ನ ಮುಂದಿನ ಲೋಕಸಭಾ ಚುನಾವಣೆಗೆ ಪಡ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಸಭೆಯನ್ನ ಕರೆಯಲಾಗಿದೆ. ಅಲ್ಲಿ ಸಭೆಯಲ್ಲಿ ಚರ್ಚೆ ಆಗಲಿದೆ. ಸಭೆಗೆ 7 ಜನ ಮಾಜಿ ಮುಖ್ಯಮಂತ್ರಿಗಳು, ಹಾಗೆ 7 ಜನ ಮಾಜಿ ಕೇಂದ್ರ ಸಚಿವರು ಸೇರಿದಂತೆ, ಅಂದ್ರೆ ಒಬಿಸಿ ಸಮುದಾಯದ ಮಾಜಿ ಸಚಿವರು, ಹಾಗೆ ಮಾಜಿ ಮುಖ್ಯಮಂತ್ರಿಗಳು, ಜೊತೆಗೆ ಸಂಸದರು ಮತ್ತೆ ಹಿರಿಯ ನಾಯಕರು, ಇದರ ಸುಮಾರು 60 ಜನ ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಭೆಯಲ್ಲಿ ಒಬಿಸಿ ಸಮುದಾಯಗಳನ್ನ ಗುರಿಯಾಗಿಟ್ಟುಕೊಂಡೆ ನಾನಾ ಚರ್ಚೆಗಳು ಕೂಡ ನಡೆಯಲಿದೆ. ಆ ಚರ್ಚೆಗಳಲ್ಲಿ ಸಮುದಾಯವನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಿಂದುಳಿದ ವರ್ಗಗಳು ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಇರೋದ್ರಿಂದ, ಮುಂದೆ ಬಿಹಾರ ಚುನಾವಣೆ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೆ ಚುನಾವಣೆ ಎದುರಾಗ್ತಾ ಇರೋದ್ರಿಂದ ನಾವು ಯಾವ ರೀತಿಯಾಗಿ ಆ ಸಮುದಾಯಗಳನ್ನ ಸೆಳೆಯೋದಕ್ಕೆ ಪ್ಲಾನ್ಗಳನ್ನ ರೂಪಿಸ್ಬೇಕು, ಕಾರ್ಯಕ್ರಮಗಳನ್ನ ನಾವು ಘೋಷಣೆ ಮಾಡಬೇಕು, ಇದನ್ನ ಯಾವ ರೀತಿಯಾಗಿ ಹಿಡಿದಿಟ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಭೆಯಲ್ಲಿ ಚರ್ಚೆಗಳಾಗಲಿದೆ. ಈಗಾಗಲೇ ಸಿದ್ದರಾಮಯ್ಯ ಅವರು ದಕ್ಷಿಣ ಭಾರತದಲ್ಲೂ ಕೂಡ ಈಗಾಗಲೇ ಹೆಸರುವಾಸಿಯಾದಂತವ್ರು. ತಮಿಳುನಾಡು, ಆಂಧ್ರ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈಗಾಗಲೇ ಪ್ರಸಿದ್ಧಿಯನ್ನ ಪಡ್ಕೊಂಡಂತವ್ರು. ಈಗ ರಾಷ್ಟ್ರೀಯ ಮಟ್ಟಕ್ಕೆ ಕಾಲಿಡುವಂತಹ ನಿಟ್ಟಿನಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಎಐಸಿಸಿ ಕೂಡ ಸಿದ್ದರಾಮಯ್ಯ ಅವರನ್ನ ಬಿಹಾರ ಚುನಾವಣೆ ಸಂದರ್ಭದಲ್ಲಿ ಸ್ಟಾರ್ ಕ್ಯಾಂಪೇನರ್ ಆಗಿ ಬಳಸ್ಕೊಳ್ಳೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರೋದ್ರಿಂದ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಈಗ ಈ ಒಬಿಸಿ ನಾಯಕರ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆಗಳಾಗಲಿದೆ. ಸೌಖ್ಯ. ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗೆ.